ಕಾಟಾಚಾರಕ್ಕೆ ಮಾಡುವ ಸೇವೆಯಿಂದ ನಮ್ಮ ಸಮಯವೇ ವ್ಯರ್ಥ ವಿನಃ ಯಾರಿಗೂ ಪ್ರಯೋಜನವಾಗದು. ಅದೇ ಧನಾತ್ಮಕವಾಗಿ ಮಾಡುವ ಜನಸೇವೆ ಬಡಪಾಯಿಗಳ ಜೀವನಕ್ಕೆ ಸಹಕಾರಿಯಾಗುವುದಲ್ಲದೆ ಈ ಸೇವೆ ದೇವರಿಗೂ ಪ್ರೀತಿ. ಅಂತಹ ಸೇವೆ ನಿರಂತರವಾಗಿ ಈ ನಮ್ಮ ಪಡುಬಿದ್ರಿಯ ಹೆಮ್ಮೆಯ ಸಂಸ್ಥೆ ಇನ್ನರ್ವೇಲ್ ಮಹಿಳಾ ಸಂಸ್ಥೆಯಿಂದ ಮೂಡಿಬರಲಿ ಎಂಬುದಾಗಿ ಡಾಕ್ಟರ್ ಎನ್.ಟಿ. ಅಂಚನ್ ಹಾರೈಸಿದ್ದಾರೆ. ಅವರು ಪಡುಬಿದ್ರಿಯ ಖಾಸಗಿ ಸಭಾಂಗಣದಲ್ಲಿ ಇನ್ನರ್ವೇಲ್ ಅಂತಾರಾಷ್ಟ್ರೀಯ ಸಂಸ್ಥೆಯ 100ನೇ ವರ್ಷಾಚರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಒಂದು ಸಂಸ್ಥೆ, ಸೇವಾ ಸಂಸ್ಥೆ 100 ವರ್ಷಗಳಲ್ಲಿ ತನ್ನ ಸೇವೆಯನ್ನು ಮಾಡುತ್ತಾ ಈ ಉದ್ದೇಶದಿಂದ ನಮ್ಮ ಸ್ಥಳೀಯ ಇನ್ನರ್ವೇಲ್ ಸಂಸ್ಥೆಯ ಸದಸ್ಯರು, ಸಮಾನ ಮನಸ್ಕ ಸದಸ್ಯರೆಲ್ಲ ಸೇರಿ ಸೇವೆ ಮಾಡಲಿಕ್ಕೆ ನೀವು ಸಿದ್ಧರಿದ್ದೀರಿ. ಎಲ್ಲಕ್ಕಿಂತ ಹೆಚ್ಚು ನಾವು ಇವತ್ತು ಭಾನುವಾರ ಅಂತ ಹೇಳಿದರೆ ಮಕ್ಕಳ ಜೊತೆಗೆ ಅಥವಾ ತಮ್ಮ ಮನೆಯ ಮಂದಿಯ ಜೊತೆಗೆ ತಿರುಗಾಡಲಿಕ್ಕೆ ಹೋಗುವಂಥ ಸಂದರ್ಭ. ಆದರೆ ನೀವೆಲ್ಲ ಸೇವೆಗೋಸ್ಕರ ಇಲ್ಲಿ ಬಂದಿದ್ದೀರಲ್ಲ, ನಿಜವಾಗಿಯೂ ಸೇವೆ ಅಂತ ಹೇಳಿದರೆ ಏನು? ಜನಸೇವೆ ಜನಾರ್ದನ ಸೇವೆ ಅಂತೇಳಿ ಹೇಳ್ತಾರೆ. ಈ ರೀತಿ ಅದು ಏನೇ ಯಾವುದೇ ಸೇವೆ ಇರ್ಬೋದು, ಅಂಥ ಒಂದು ಉತ್ತಮ ಉದ್ದೇಶಕ್ಕೋಸ್ಕರ ನೀವೆಲ್ಲ ಒಟ್ಟಾಗಿ ನಿಮಗೆ ಸಿಕ್ಕಿದ ಅವಕಾಶಕ್ಕೆ ಆ ಒಂದು ಅವಶ್ಯಕತೆ ಇರುವಂಥವರಿಗೆ ಸೇವೆ ಮಾಡುವಂಥ ಒಂದು ಉದ್ದೇಶದಿಂದ ನೀವು ಸಂಘಟಿತರಾಗಿದ್ದೀರಲ್ಲ, ನಿಜವಾಗಿಯೂ ನಿಮ್ಮ ಜೀವನದ ನಿಮ್ಮ ಒಂದು ಲೈಫಿನ ಒಂದು ಉತ್ತಮ ಅವಕಾಶ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ಯಾಕಂತೇಳಿದರೆ ನಾವು ನಮ್ಮ ಕರ್ತವ್ಯದಲ್ಲಿಯೋ ಅಥವಾ ನಮ್ಮ ಸ್ವಂತ ಉದ್ಯೋಗದಲ್ಲಿ ನಾವು ನಮ್ಮಷ್ಟಕ್ಕೆ ನಾವು ನಮ್ಮ ಒಂದು ರುಟೀನ್ ವರ್ಕ್ ಅಂತ ಹೇಳ್ತೀವಿ, ಆ ರೀತಿ ಇರ್ತೀವಿ. ಆದರೆ ಅದರ ಎಡೆಯಲ್ಲಿ ಇಂಥ ಒಂದು ಉತ್ತಮವಾದಂಥ ಪಾಸಿಟಿವ್ ಒಂದು ಧನಾತ್ಮಕವಾದಂಥ ಚಿಂತನೆ ಪಾಪದವರಿಗೆ ಅಥವಾ ಬೇಕಾದವರಿಗೆ ಅವಶ್ಯಕತೆ ಇರುವವರಿಗೆ ಬೇರೆ ಬೇರೆ ರೀತಿಯಿಂದ ಇರ್ಬೋದು. ಅದು ವಿದ್ಯೆಯಿಂದ ಇರ್ಬೋದು, ಅಥವಾ ಮನೆಯಲ್ಲಿದ್ದವರಿಗೆ ಮನೆ ಇರ್ಬೋದು, ಅಥವಾ ಆರೋಗ್ಯ ಸಮಸ್ಯೆ ಇರ್ಬೋದು. ಇದನ್ನೆಲ್ಲವನ್ನು ಮಾಡುವಂಥ ಒಂದು ಉದ್ದೇಶದಿಂದ ಈ ಇನ್ನರ್ವೇಲ್ ಸಂಸ್ಥೆ ನಮ್ಗೆ ಗೊತ್ತುಂಟು. ಇಲ್ಲಿ ಬೇಕಾದಷ್ಟು ನೀವು ಸೇವೆ ಮಾಡುವಂಥ ಒಳ್ಳೆಯ ವಿಮಲಕ್ಕ ಇದ್ದಾರೆ. ಕಾರ್ಯಕ್ರಮ ಆಯೋಜಿಸಿದ ಪಡುಬಿದ್ರಿ ಇನ್ನರ್ವೇಲ್ ಸಂಸ್ಥೆಯ ಅಧ್ಯಕ್ಷೆ ನಮ್ರತಾ ಮಹೇಶ್ ಇನ್ನರ್ವೇಲ್ ಅಂತಾರಾಷ್ಟ್ರೀಯ ಸಂಸ್ಥೆಯ ಹುಟ್ಟು ಹಾಗೂ ನಡೆದು ಬಂದ ದಾರಿಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಇವರು 1923ರಲ್ಲಿ ರೊಟೇರಿಯನ್ಸ್ನವರ ಪತ್ನಿಯರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಒಂದು ಮಹಿಳಾ ಸಂಸ್ಥೆ ಮಾಡುವಂತ ಯೋಚನೆ ಮಾಡಿ 1924 ಜನವರಿ 10ನೇ ತಾರೀಕಿಗೆ ಫಸ್ಟ್ ಸಭೆ ಇಡ್ತಾರೆ. ಆ ಸಭೆ ಇಟ್ಟ ದಿನವನ್ನೇ ಪ್ರತಿ ವರ್ಷವೂ ಕೂಡ ನಾವು ಇನ್ನರ್ವೇಲ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಆ ಸಭೆಯಲ್ಲಿ 27 ಜನ ಮಹಿಳೆಯರಿದ್ರಂತೆ. ಹಾಗೆ ನಮ್ಮ 108 ದೇಶದಲ್ಲಿ 3895 ಸಂಸ್ಥೆಗಳಿವೆ. ಹಾಗೆ 1,08,000 ಮೆಂಬರ್ಸ್ ಇದ್ದಾರೆ. ನಮ್ಮ ಖುಷಿಯ ವಿಷಯ ಅಂತಂದರೆ ನಮ್ಮ ಇದು ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಮ್ಮೆಯ ಸಂಸ್ಥೆ ಅಂತ ಹೇಳಲ್ಪಟ್ಟಿದೆ. ಸ್ವಯಂ ಸೇವಾ ಸಂಸ್ಥೆ ಒಂದು, ಮಹಿಳಾ ಸಂಘ ಒಂದು, ಅದನ್ನು ಹೆಮ್ಮೆಯಲ್ಲಿ ಹೇಳ್ಕೊಳ್ಬೋದು ನಾವು. ಹಾಗೆಯೇ ಅಂತಾರಾಷ್ಟ್ರೀಯ ನಮ್ಮ ಇನ್ನರ್ವೇಲ್ ಪ್ರೆಸಿಡೆಂಟಾಗಿ ಟ್ರಿಶ್ ಡಗ್ಲಾಸ್, ಹಾಗೆ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟಾಗಿ ಪ್ರೀತಿ ಗುಗ್ನಾನಿ ಇದ್ದಾರೆ. ಹಾಗೆ ನಮ್ಮ ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿ ಪೂರ್ಣಿಮಾ ರವಿ ಅವರು ಇದ್ದಾರೆ. ಇದೇ ಸಂದರ್ಭದಲ್ಲಿ ಮಾತೃ ಸಂಸ್ಥೆಯ 100ನೇ ಹುಟ್ಟುಹಬ್ಬದ ಅಂಗವಾಗಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಪಡುಬಿದ್ರಿ ರೋಟರಿ ಅಧ್ಯಕ್ಷ ಸಂತೋಷ್ ಕುಮಾರ್, ಪಡುಬಿದ್ರಿ ಇನ್ನರ್ವೇಲ್ ಸಂಸ್ಥೆಯ ಕಾರ್ಯದರ್ಶಿ ಮನೋರಮಾ, ಸುಚರಿತಾ ಅಂಚನ್ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಅನಿತಾ ಬಿವಿ ನಿರೂಪಿಸಿದ್ರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರಿ.